ರುಚಿಗಳ ಸಂಯೋಜನೆ ಅಂದ್ರೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು ಒಂದಾದ ನಂತರ ಒಂದರಂತೆ ಸವಿಯುವ ಅನುಭವವನ್ನು ವಿವರಿಸುತ್ತದೆ. ನಾನ್ ನಿಮ್ಮ ನ ಆಶಿಕ್ ಮಾತಾಡ್ತಾ ಇರೋದು. ರುಚಿಗಳ ಸಂಯೋಜನೆಯ ಇನ್ನೊಂದು ಅರ್ಥ ರಸಧಾರೆ ಅಂತ. ರಸಭರಿತವಾಗಿ, ಸುವಾಸನೆ ಭರಿತವಾಗಿ ಪೌಷ್ಟಿಕ ಆಹಾರ ಕೊಡ್ಬೇಕು ಅಂತ ಅಮಿತ್ ಮತ್ತು ಹೇಮಂತ್ ಜಯನಗರ 4th ಬ್ಲಾಕ್ ಅಲ್ಲಿ ರಸಧಾರೆ ಅಂತ ಪ್ರಾರಂಭ ಮಾಡಿದ್ದಾರೆ. ಬರೀ 3 ತಿಂಗಳಾಯ್ತು ಗುರು ಅಷ್ಟೇ. ಮಧ್ಯಾಹ್ನ ಹೋದ್ರೆ ಜೇನು ನೊಣಗಳ ತರ ಜನ ಗುನ್ಗುಟ್ತಾ ಇರ್ತಾರೆ. ಇಲ್ಲಿ ಎಲ್ರು ಬರೋದು ಮುದ್ದೆ ಊಟಕ್ಕೋಸ್ಕರ 3-4 ಬ್ಯಾಚ್ ಮುದ್ದೆ ಮಾಡ್ತಾನೆ ಇರ್ತಾರೆ. ಸ್ವಲ್ಪನೂ ಗಂಟ್ ಬರ್ದಂಗೆ ಮುದ್ದೆನ ಕಟ್ತಾರೆ. ಒಂದ್ ಪ್ಲೇಟ್ ಮುದ್ದೆ ಊಟಕ್ಕೆ 100 ರೂಪಾಯಿ ಅಷ್ಟೇ. ಸಾಂಪ್ರದಾಯಿಕವಾಗಿ ಮತ್ತೆ ಹಳ್ಳಿ ಶೈಲಿಯ ಜಗ್ಲಿ ಕಟ್ಟೆಲಿ ಕೂತ್ಕೊಂಡು ಊಟ ಮಾಡುವ ಅನುಭವ ನಮ್ಮ ಜಯನಗರದಲ್ಲಿ ಸವಿಬಹುದು. ಪ್ಯೂರ್ ವೆಜ್ ನಾಟಿ ಸ್ಟೈಲಿ ತಿಂಡಿ ತಿನಿಸುಗಳು ಇಲ್ಲಿ ಸಿಗುತ್ತೆ. ನಾವು ಮಧ್ಯಾಹ್ನ ಹೋಗಿದ್ರಿಂದ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತೆ ಮುದ್ದೆ ಊಟ ಟ್ರೈ ಮಾಡಿದ್ವಿ. ಮುದ್ದೆ ಮುರ್ಕೊಂಡು ಮರ್ಸಪ್ ಹಾಕೊಂಡ್ ತಿಂದ್ವಿ. ಆ ನಾಟಿ ಫ್ಲೇವರ್ ಬಾಯಲ್ಲಿ ಮಜವಾಗಿತ್ತು. ಜೊತೆಗೆ ಸೊಪ್ಪಿನ ಪಲ್ಯ, ಬದನೆಕಾಯಿ ಹುಳಿ, ರಸಂ ಕೂಡ ಬಹಳ ರಸಭರಿತವಾಗಿತ್ತು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆ ನಾಟಿ ಟೊಮೆಟೊ ಹಾಕಿ ಮಾಡಿರೋ ಟೊಮೆಟೊ ಗೊಜ್ಜು ನೀವು ಟ್ರೈ ಮಾಡ್ಲೇಬೇಕು. ರೊಟ್ಟಿ ಮೇಲೆ ಕುಣಿಗಲ್ ಬೆಣ್ಣೆ ಸವರ್ಕೊಂಡು ಟೊಮೆಟೊ ಗೊಜ್ಜು ಜೊತೆ ತಿಂತಾ ಇದ್ರೆ ಸ್ವರ್ಗ. ಕೊನೆಗೆ ಊಟದಲ್ಲಿ ಕೊಟ್ಟಿರೋ ಮಜ್ಜಿಗೆ ಕುಡ್ದೆ ಏನ್ ರಿಫ್ರೆಶಿಂಗ್ ಆಗಿತ್ತು ಗೊತ್ತಾ. ಮತ್ತೆ ಇಲ್ಲಿ ಕಾಫಿ ಲವರ್ಸ್ ಕಾಫಿ ಕುಡಿಯೋದನ್ನ ಮರಿಬೇಡಿ, ಸಖತ್ ಆಗಿರುತ್ತೆ. ನೀವೇನಾದ್ರೂ ಜಯನಗರ್ ಕಡೆ ಹೋದ್ರೆ ಊಟಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಸರ್ಚ್ ಮಾಡ್ತಾ ಇದ್ರೆ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಟಿವಿಲಾ ಕೆಫೆ ಪಕ್ಕದಲ್ಲಿರೋ ರಸಧಾರೆಗೆ ಹೋಗಿ. ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.